ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಆಟೋಮೇಷನ್ ಎಫೆಕ್ಟ್, ಇನ್ಫೋಸಿಸ್ನಿಂದ 9,000 ಉದ್ಯೋಗಿಗಳ ಬಿಡುಗಡೆ. ದೇಶದ ನಂಬರ್ 2 ಐಟಿ ಸಂಸ್ಥೆಯಾಗಿರುವ ಇನ್ಫೋಸಿಸ್ ಕಳೆದ 1 ವರ್ಷದಲ್ಲಿ ಆಟೋಮೇಷನ್ ಪರಿಣಾಮವಾಗಿ ಕೆಳಮಟ್ಟದ ಕೆಲಸ ಕಾರ್ಯಗಳಿನ 9,000 ಮಂದಿ ಉದ್ಯೋಗಿಗಳನ್ನು ಬಿಡುಗಡೆ ಮಾಡಿರುವುದಾಗಿ ಕಂಪನಿಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಭಾಗದ ಮುಖ್ಯಸ್ಥರಾಗಿರುವ ಕೃಷ್ಣಮೂರ್ತಿ ಶಂಕರ್ ತಿಳಿಸಿದ್ದಾರೆ. ಆಟೋಮೇಷನ್ ಪರಿಣಾಮವಾಗಿ ಬಿಡುಗಡೆ ಮಾಡಲಾಗಿರುವ ಕೆಳಮಟ್ಟದ ಕೆಲಸ ಕಾರ್ಯಗಳಲ್ಲಿನ ಈ ಉದ್ಯೋಗಿಗಳನ್ನು ಪ್ರಸ್ತುತ ಹೆಚ್ಚು ಆಧುನೀಕೃತ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸಲಾಗಿದೆ ಎಂದವರು ಹೇಳಿದರು. ಆಟೋಮೇಷನ್ ಪರಿಣಾಮವಾಗಿ ನಾವು ಪ್ರತಿ ತ್ರೈಮಾಸಿಕದಲ್ಲಿ ಸುಮಾರು 2,000 ಉದ್ಯೋಗಿಗಳನ್ನು ಬಿಡುಗಡೆ ಮಾಡಿ ಅವರನ್ನು ವಿಶೇಷ ಕೋರ್ಸ್ಗಳಲ್ಲಿ ತೊಡಗಿಸಲು ಅವರಿಗೆ ತರಬೇತಿ ನೀಡುತ್ತೇವೆ. ಇದರಿಂದ ಹೊಸ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಅವರಿಗೆ ಅನುಕೂಲವಾಗುತ್ತಿದೆ ಎಂದು ಶಂಕರ್ ಅವರು ವಿಶ್ವ ಆರ್ಥಿಕ ವೇದಿಕೆಯ ಗ್ಲೋಬಲ್ ಶೇಬರ್ಸ್ನ ಬೆಂಗಳೂರು ಘಟಕ ಸಂಘಟಿಸಿದ್ದ ಸಮಾವೇಶದ ಪಾರ್ಶ್ವದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಳಿದರು. 2015ರಲ್ಲಿ ಫಿಲಿಪ್ಸ್ ಸೇರಿಕೊಂಡಿದ್ದ ಶಂಕರ್ ಅವರು ಮುಂಬರುವ ದಿನಗಳಲ್ಲಿ ಆಟೋಮೇಷನ್ ಪ್ರಕ್ರಿಯೆಯು ತೀವ್ರಗೊಳ್ಳಲಿದೆ. ಇದರ ಪರಿಣಾಮವಾಗಿ ಉದ್ಯೋಗಿಗಳ ನೇಮಕಾತಿ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಲಿದೆ ಎಂದು ಹೇಳಿದರು. ಉದ್ಯೋಗಿಗಳ ನೇಮಕಾತಿ ಪ್ರಮಾಣ ಕಡಿಮೆಯಾಗುತ್ತಿರುವುದು ಪೂರ್ತಿಯಾಗಿ ಆಟೋಮೇಷನ್ನ ಪರಿಣಾಮವಲ್ಲ, ಬದಲು ವಿಶ್ವ ಆರ್ಥಿಕತೆಯಲ್ಲಿ ಆಗುತ್ತಿರುವ ಬದಲಾವಣೆ, ನಿಧಾನಗತಿ ಇತ್ಯಾದಿಗಳಿಂದಾಗಿ ಕಂಪನಿಯ ಆರ್ಥಿಕ ನಿರ್ವಹಣೆ ಚೆನ್ನಾಗಿ ಆಗುತ್ತಿಲ್ಲ. ಈ ಹಣಕಾಸು ವರ್ಷದ ಮೊದಲ 9 ತಿಂಗಳಲ್ಲಿ ಇನ್ಫೋಸಿಸ್ 5,700 ಮಂದಿಯನ್ನ ನೇಮಿಸಿಕೊಂಡಿದೆ. ಆದರೆ ಹಿಂದಿನ ವರ್ಷ ಇದೇ ಅವಧಿಯಲ್ಲಿ ಕಂಪನಿಯು 17,000 ಮಂದಿಯನ್ನು ನೇಮಿಸಿಕೊಂಡಿತ್ತು. ಕಳೆದ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಇನ್ಫೋಸಿಸ್ನ ಒಟ್ಟು ಉದ್ಯೋಗಿಗಳ ಸಂಖ್ಯೆ ವಸ್ತುತಃ ಕಡಿಮೆಯಾಗಿತ್ತು. ಭಾರತದ ನಂಬರ್ 2 ಐಟಿ ಸಂಸ್ಥೆಯಾಗಿರುವ ಇನ್ಫೋಸಿಸ್ಗೆ ಇದೊಂದು ವಿಲಕ್ಷಣಕಾರಿ ವಿದ್ಯಮಾನವಾಗಿದೆ. ಪ್ರಸ್ತುತ ಇನ್ಫೋಸಿಸ್ ಉದ್ಯೋಗಿಗಳ ಒಟ್ಟು ಸಂಖ್ಯೆ 1,99,763 ಆಗಿದೆ ಎಂದು ಶಂಕರ್ ಅವರು ತಿಳಿಸಿದ್ದಾರೆ. ಇನ್ನಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.